ನನ್ನ ಜೀವನದಲ್ಲಿ ನಾನು ಕಲ್ತದಿಷ್ಟೇ, ನೇರವಾಗಿ ಈ ವಿಷಯಕ್ಕೆ ಹೇಳಿಬಿಡ್ತೆ. ನಿಮ್ಮ ಆತ್ಮನ ನೀವು ಎಷ್ಟು ಪ್ರೀತಿಸ್ತೀರೋ ಅಷ್ಟು ನಿಮ್ಗೆ ಬೆಳಕೆ. ನನ್ನ ಜೀವನದಲ್ಲಿ ನಾನು ಇನ್ನೊಬ್ಬರನ್ನ ಪ್ರೀತಿಸೋದಕ್ಕಿಂತ ಜಾಸ್ತಿ ನನ್ನನ್ನು ನಾನು ಪ್ರೀತಿಸೋದು ಜಾಸ್ತಿ. ಸೊ ಹಾಗೆ ನಿಮ್ಮನ್ನ ನೀವು ಜಾಸ್ತಿ ಪ್ರೀತಿ ಮಾಡಿ ಶುರು ಮಾಡಿ. 100% ಉದ್ಧಾರ ಆದ್ರಿ. ಅದ್ರ ಜೊತೆಗೆ ಈ ವೇದಿಕೆ ಒಂದು ವಿಷಯ ಹೇಳೋಕೆ ತುಂಬಾ ಖುಷಿ ಆದ. ಒಂದು ಬಸರೂರಿದು ಫಸ್ಟ್ ಭಕ್ತಿಗೀತೆ ಕ್ಯಾಸೆಟ್ ಮಾಡಿ ಇದೆ. ಕ್ಯಾಸೆಟ್ ರೆಕಾರ್ಡಿಂಗ್ ಎಲ್ಲ ಆಗಿತ್ತು, ಕ್ಯಾಸೆಟ್ ಪ್ರಿಂಟ್ ಮಾಡೋಕೆ ದುಡ್ಡಿರ್ಲಿಲ್ಲ. ಆ ಟೈಮಿಗೆ ಕೊಡುಗೈ ದಾನಿ ಇವ್ರ ತಂದೆಯವ್ರೆ, ಅವ್ರು ಆ ಟೈಮಲ್ಲಿ ನಮ್ಮ ಮನೆಗೆ ಬಂದು ಕೈ ಮಡ್ಚಿ ತೋರಿಸ್ಬೇಡ ಅಂತ ಹೇಳಿದ್ರೊಳಗೆ 20,000 ರೂಪಾಯಿ ಹಾಕಿ ಕೊಟ್ಟ ಒಂದು ಉದಾರಿ. ಅವ್ರು ಆ ದಿವಸ 20,000 ಕೊಡ್ತಿದ್ದಿದ್ರೆ ಬಹುಶಃ ಆ ಕ್ಯಾಸೆಟ್ ಪ್ರಿಂಟ್ ಆಗ್ತಿಲ್ಲ ಇದ್ದಿತ್ತು. ಅದರಿಂದ ನನ್ನ ಮೋಟಿವೇಶನ್ ಇನ್ನೊಂದು ಹಂತಕ್ಕೆ, ನೀವು ಪಾಸಿಟಿವ್ ಆಗಿ ಹೋಗ್ತಾ ಇರಿ, ಆಟೋಮೆಟಿಕ್ಲಿ ಪಾಸಿಟಿವ್ ಪರ್ಸನ್ಸ್ ಎಲ್ಲ ನಿಮ್ಮ ಹತ್ರ ಬರ್ತಾ ಹೋಗ್ತಾರೆ ಅಷ್ಟೇ, ಬೇರೆ ಏನೂ ಇಲ್ಲ. ನೆಗೆಟಿವ್ ಬಗ್ಗೆ ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡಿಬೇಡಿ ಅಷ್ಟೇ. ನನ್ನ ಜೀವನದಲ್ಲಿ ನಾನು ಮಾಡೋದಷ್ಟೇ, ಗುರಿ ಒಂದೇ ನನ್ನ ದಿಕ್ಕಷ್ಟೇ, ಬೇರೆ ಏನೂ ಇಲ್ಲ. ಈಗ ಇನ್ನೊಂದು 2 ವರ್ಷದಲ್ಲಿ ಇನ್ನೊಂದು ಮಹತ್ತರ ಸಾಧನೆ ಮಾಡೋಕೆ ಹೊರಟಿದೆ. ಬಸರೂರಿನಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಒಂದು ಸ್ಟುಡಿಯೋ. ಇದುವರೆಗೂ ಯಾರು ಕೇಳಿರ್ಲಿಕ್ಕಿಲ್ಲ, ನೋಡಿರ್ಲಿಕ್ಕಿಲ್ಲ. ಅದರ ಇನಾಗ್ರೇಷನ್ ನಿನ್ನೆಷ್ಟೇ ಆಗಿದೆ. ಇನ್ನೊಂದು 2 ವರ್ಷದಲ್ಲಿ ಇಡೀ ಪ್ರಪಂಚ ತಿರುಗಿ ನೋಡುತ್ತೆ. ಪ್ರಪಂಚದ ಎಲ್ಲ ನಿರ್ದೇಶಕರು, ನಿರ್ಮಾಣ ಸಂಸ್ಥೆಗಳು ಬಸರೂರಿಗೆ ಬರ್ತಾರೆ. ಅದನ್ನ ನೋಡಿ ಇದೇ ರೀತಿ ನೀವು ಯಾವ್ಯಾವ ಊರಿಂದ ಬಂದಿದ್ದೀರೋ ದಯವಿಟ್ಟು ನಿಮ್ಮ ಊರ ಬಗ್ಗೆ ನಿಮ್ಮ ಕಾಳಜಿಯಲ್ಲಿ ಪ್ರತಿಫಲ ಅಪೇಕ್ಷೆ ಇಲ್ಲದೆ, ಹೇಗೆ ನಿಮ್ಮ ಹೆತ್ತ ತಾಯಿ ನಿಮ್ಮನ್ನ ಏನು ಎಕ್ಸ್ಪೆಕ್ಟೇಷನ್ ಅಂದ್ರೆ ನಿಮ್ಮನ್ನ ಸಾಕಿ ಸಲಹೆ ನೀವು ಎಷ್ಟು ಎತ್ತರಕ್ಕೆ ಬೆಳೆದ್ರು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲೋ ಅದೇ ರೀತಿ ನಿಮ್ಮ ಊರ ಬಗ್ಗೆ ಏನು ಎಕ್ಸ್ಪೆಕ್ಟೇಷನ್ ಬೇಡ. ನಾನು ಇಷ್ಟೆಲ್ಲ ಮಾಡಿದೆ, ಅದೇ ನಮ್ಗೆ ಎಂಥದ್ದು ಮಾಡಲಿಲ್ಲ, ನಮ್ಗೆ ಅವ್ರು ಬೇಕಾಗಿಲ್ಲ ಅಂತಕ್ಕಿಂತ ನಿಮ್ಮ ಹತ್ರ ಏನು ಸಾಧ್ಯತೆ ಆಗುತ್ತೋ ನೀವು ಓದಿದ ಶಾಲೆಗೆ, ಆಯ್ತಾ, ನೀವು ಓದಾಡಿದಂಥ ಜಾಗಕ್ಕೆ, ನಿಮ್ಮ ಊರಿನಂತ ಇರುವಂತ ಏನು ವಿಶೇಷತೆಗಳಿದೆ ಅದಕ್ಕೆ ನಿಮ್ಮ ಕೈಲಾದಂಥ ಸಹಾಯಗಳನ್ನ ಮಾಡಿ ನಿಮ್ಮ ಋಣಭಾರಗಳನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೆ. ಆರೋಗ್ಯವಾಗಿರಿ, ಆರೋಗ್ಯದ ಬಗ್ಗೆ ಗಮನ ಇರಿ. ಮುಂದೆ ದೊಡ್ಡ ಪ್ರವಾಹ ಬರ್ಲಿಕ್ಕಿದೆ, ಆಯ್ತಾ, GAI ಬರ್ಲಿಕ್ಕಿದೆ ಇನ್ನು 2 ವರ್ಷದಲ್ಲಿ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಗ್ದೋಯ್ತು. ಸೊ ಪ್ರಿಪೇರ್ ದ್ಯಾಟ್. ಎಲ್ಲ ಏನು ನಿಮ್ಮ ಇಂಟೆಲಿಜೆನ್ಸ್ ಏನು ನೀವು ಡೆವಲಪ್ಮೆಂಟ್ಗೆ ಬೆಳಿತೀರೋ ಅಷ್ಟು ನಾವು ಏನೋ ಒಂದು ಬದುಕಬಹುದು. ಇಲ್ಲ ಅಂದ್ರೆ ಮುಂದೆ ಬರುವಂತ ಪ್ರವಾಹಕ್ಕೆ ನೀವೇ ಏನು ಬಿಲ್ಲು ಬಾಣ ಎಲ್ಲ ನೀವೇ ಇರುವುದು. ಹಾಗಾಗಿ ಪ್ರಿಪೇರ್ ಆಗಿರಿ. ಏನೇ ಬಂದರೂ ಫೇಸ್ ಮಾಡುವಂತ ತಾಕತ್ ನಮ್ಮಲ್ಲಿ ಇದೆ, ನಮ್ಮ ಭಾರತದವ್ರ ಖಂಡಿತ ಇದೆ. ಸೊ ಪ್ರಪಂಚವನ್ನು ಆಡ್ಲಿಕ್ಕೆ ಹೊರಟಿದ್ದೇವೆ, ಪ್ರಪಂಚನ ಆಡಿ ತೋರಿಸು. ಏನಂತೀರಿ? ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗದೇ ಇರಲಿ, ಅಷ್ಟು ಒಳ್ಳೇದು ಮಾಡಲಿ ಅಂತ ಹೇಳೋಕೆ ಇಷ್ಟಪಡ್ತೆ. ಧನ್ಯವಾದ.